ರಾಜ್ಯದ ಕಾಂಗ್ರೆಸ್ ಸರ್ಕಾರವು ನಿಗಮ ಮಂಡಳಿಗಳನ್ನ ತನ್ನ ಕಾರ್ಯಕರ್ತರ ಗಂಜಿ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಎಂದು ಕೋಲಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಆಡಳಿತ ವೈಖರಿ ಮತ್ತು ಭ್ರಷ್ಟಾಚಾರದ ಕುರಿತು ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ವರದಿಯ ಮುಖ್ಯಾಂಶಗಳು ಹೀಗಿವೆ. ರಾಜ್ಯದಲ್ಲಿ ಈಗ ನೋ ಕರೆನ್ಸಿ ಭ್ರಷ್ಟಾಚಾರ ನಡೆಯುತ್ತಿದೆ. ನಗದು ಬದಲಾಗಿ ಬಂಗಾರದ ರೂಪದಲ್ಲಿ ವ್ಯವಹಾರಗಳು ನಡೆಯುತ್ತಿವೆ. ವಿಧಾನಸೌಧಕ್ಕೆ 300 ಗ್ರಾಂ ಬಂಗಾರ ಏಕೆ ಬರುತ್ತದೆ? ಕಾಂಗ್ರೆಸ್ ಸರ್ಕಾರವು ಅತ್ಯಂತ ಚಾಣಾಕ್ಷತನದಿಂದ ಬಂಗಾರದ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರವು ಅತಿಯಾದ ಆರ್ಥಿಕ ಹೊರೆಯ ನಡುವೆಯೂ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಿರುವುದನ್ನು ನಾರಾಯಣಸ್ವಾಮಿ ಪ್ರಶ್ನಿಸಿದ್ದಾರೆ. ಒಬ್ಬ ಅಧ್ಯಕ್ಷರಿಗೆ ಟಿಎ ಡಿಎ ಸೇರಿ ತಿಂಗಳಿಗೆ 8 ಲಕ್ಷ ರೂಪಾಯಿ ವ್ಯಯಿಸಲಾಗುತ್ತಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಎಂಬ ಹೆಸರಿನಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಸಚಿವರಂತೆ ವರ್ತಿಸುತ್ತಿರುವ ಇವರನ್ನ ಕೂಡಲೇ ವಜಾ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮಾಜಿ ಸಿಎಂ ದೇವರಾಜ್ ಅರಸು ಅವರಿಗೆ ಹೋಲಿಸುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಅರಸು ಅವರು ಉಳುವವನೇ ಭೂಮಿ ಒಡೆಯನಂತಹ ಕ್ರಾಂತಿಕಾರಿ ಯೋಜನೆ ತಂದವರು. ಆದರೆ ಸಿದ್ದರಾಮಯ್ಯ ಜನಮನದಲ್ಲಿ ಉಳಿಯುವಂತಹ ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ. ಅವರು ಅರಸು ಅವರ ಕಾಲಿನ ಧೂಳಿಗೂ ಸಮನಲ್ಲ ಎಂದಿದ್ದಾರೆ. ಡಿಸೆಂಬರ್ ವರೆಗೆ ಹಣ ನೀಡಲಾಗಿದೆ ಎಂದು ಸರ್ಕಾರ ಹೇಳುತ್ತಿದೆಯಾದರೂ ರಾಜ್ಯದ ಬಹುತೇಕ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹಣ ಜಮೆಯಾಗಿಲ್ಲ. ಗ್ಯಾರಂಟಿಗಳಿಂದ ತುಲಾ ಆದಾಯ ಗ್ಯಾರಂಟಿ ಆದಾಯಗಳಿಂದ ಹೆಚ್ಚಾಗಿದೆ ಎನ್ನುವವರಿಗೆ ತಲೆಯೇ ಇಲ್ಲ. ಇದು ಕೇವಲ ಒಂದು ತಾತ್ಕಾಲಿಕ ಅಸೆಟ್ ಅಷ್ಟೇ ಹೊರತು ನಿಜವಾದ ಆರ್ಥಿಕ ಪ್ರಗತಿಯಲ್ಲ. ರಾಜ್ಯದಲ್ಲಿ 2.40 ಲಕ್ಷ ಹುದ್ದೆಗಳು ಖಾಲಿ ಇವೆ. ಒಳ ಮೀಸಲಾತಿ ನೆಪವೊಡ್ಡಿ ನೇಮಕಾತಿ ಪ್ರಕ್ರಿಯೆಯನ್ನ ಸರ್ಕಾರ ಸ್ಥಗಿತಗೊಳಿಸಿದೆ ಎಂದು ಕಿಡಿಕಾರಿದ್ದಾರೆ. ವಕ್ಫ್ ಬೋರ್ಡ್ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ಸ್ಥಾನಮಾನ ನೀಡಿರುವುದನ್ನು ಪ್ರಶ್ನಿಸಿದ ಅವರು ರಾಜ್ಯ ಸರ್ಕಾರದ ಇಂತಹ ತುಷ್ಟೀಕರಣ ರಾಜಕಾರಣದ ವಿರುದ್ಧ ಗುಡುಗಿದ್ದಾರೆ. ಇದುವರೆಗೂ 21,000 ಕೋಟಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದ್ರೂ ಹೇಳ್ಕೊಳ್ಳಿ, ನೀವ್ ಹೇಳ್ಕೊಳ್ಳಿ, ಪರವಾಗಿಲ್ಲ. ನಮ್ಮ ಹಕ್ಕಲ್ಲಿ ಏನಿರ್ತದೋ ಸಂತೃಪ್ತರಾಗಬೇಕು ಅಷ್ಟೇ. ಕಾಂಗ್ರೆಸ್ನವರು ಸಂತೃಪ್ತಿಗಾಗಿ ಈ ದೇಶ ನಡೆಯೋದಿಲ್ಲ. ಆ ಕಾರಣದಿಂದ ಒಂದು ಇಲ್ಲ, ಕೇವಲ 5 ಗ್ಯಾರಂಟಿಗಳ ಹೆಸರಿನಲ್ಲಿ ಈಗ ಕಾಲಹರಣ ಮಾಡ್ತಾ ಇದ್ದಾರೆ. ಅದರಲ್ಲೂ ದಲಿತರಿಗೆ ಇಟ್ಟಿರೋದು. ಇದುವರೆಗೂ 21,000 ಕೋಟಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹೋಗ್ಬಿಡುತ್ತೆ. ಸಮಸ್ಯೆ ಏನಂತಂದ್ರೆ ಅದನ್ನು ಸಾಗಾಟ ಬಹಳ ಕಷ್ಟ ಆಗ್ಬಿಟ್ಟಿದೆ ಕಾಂಗ್ರೆಸ್ನವ್ರಿಗೆ. 1 ಕೋಟಿ ರೂಪಾಯಿ ತಗೊಂಡ್ರೆ ಬಹಳ ದುಡ್ಡು ಇರುತ್ತೆ. ಅದು ಓದ್ಕೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತೆ. ಓದ್ಕೊಂಡು ಹೋಗೋದು ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ನೋ ಕರೆನ್ಸಿ, ಇನ್ಮೇಲೆ ಕರಪ್ಷನ್ಗೆ ನೋ ಕರೆನ್ಸಿ. ಇನ್ನು ಮುಂದೆ ಬಹಳ ಸುಲಭವಾಗಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ಎಲ್ಲ ಬಂದಿರ್ಬೇಕು, ನಿಮ್ಮ ಇದರಲ್ಲೂ ಬಂದಿರ್ಬೇಕು. ಇನ್ನು ಮುಂದೆ ಭ್ರಷ್ಟಾಚಾರನು ಬಂಗಾರದಲ್ಲಿ. ವಕ್ಫ್ ಬೋರ್ಡ್ ಅಂತಿದೆಯಲ್ಲ, ಯಾರ ರಕ್ಷಣೆ ಮಾಡ್ತಾರೆ ಅವರು? ಯಾವ ಆಸ್ತಿಗಳನ್ನು ರಕ್ಷಣೆ ಮಾಡೋದು? ಅದಕ್ಕೂ ಇದಕ್ಕೇನ್ ಸಂಬಂಧ? ಅವ್ರಿಗೂ ಕ್ಯಾಬಿನೆಟ್ ರ್ಯಾಂಕ್. ವಕ್ಫ್ ಬೋರ್ಡ್ಗೆ ಇವತ್ತು ಬಂದಿದೆ, ನೋಡಿರ್ಬೇಕು ನೀವು. ಅಂದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಅಂದ್ರೆ ಇದು ಗುಲಾಮಗಿರಿಯ ಪರಮಾವಧಿ ಈ ಕಾಂಗ್ರೆಸ್ ಸರ್ಕಾರದ್ದು. ಇದು ಯಾರಿಗೆ ಗುಲಾಮರಾಗಿದ್ದಾರೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ಬಹುದು ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ತಕ್ಷಣ ಇದರಲ್ಲಿ ಇನ್ನೊಂದಿದೆ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿದ್ರು. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನ್ ಆದ್ರೂ ಹೇಳ್ಕೊಳ್ಳಿ, ನೀವ್ ಹೇಳ್ಕೊಳ್ಳಿ, ಪರವಾಗಿಲ್ಲ. ನಮ್ಮ ಹಕ್ಕಲ್ಲಿ ಏನಿರ್ತದೋ ಸಂತೃಪ್ತರಾಗಬೇಕು ಅಷ್ಟೇ. ಕಾಂಗ್ರೆಸ್ನವರು ಸಂತೃಪ್ತಿಗಾಗಿ ಈ ದೇಶ ನಡೆಯೋದಿಲ್ಲ. ಆ ಕಾರಣದಿಂದ ಒಂದು ಇಲ್ಲ, ಕೇವಲ 5 ಗ್ಯಾರಂಟಿಗಳ ಹೆಸರಿನಲ್ಲಿ ಈಗ ಕಾಲಹರಣ ಮಾಡ್ತಾ ಇದ್ದಾರೆ. ಅದರಲ್ಲೂ ದಲಿತರಿಗೆ ಇಟ್ಟಿರೋದು. ಇದುವರೆಗೂ 21,000 ಕೋಟಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹೋಗ್ಬಿಡುತ್ತೆ. 21,000 ಕೋಟಿ ಉಳಿಯುತ್ತೆ. 21 ಇನ್ನೊಂದು ನೋಡ್ರಿ, MLAಗಳು, ಕೆಲವರು ಚೇರ್ಮನ್